ಹಾಯ್ ಹಲೋ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರ. ನಾನು ದೇವರಾಜ್. ನೀವು ನೋಡ್ತಾ ಇರೋದು ದೇವ್ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಎಜುಕೇಷನ್ ಅಪ್ಡೇಟ್ಸ್ಗಳಿದ್ದಾವೆ. SSLC ವಿದ್ಯಾರ್ಥಿಗಳಿಗೆ ಬಹುಮುಖ್ಯವಾದ ಅಪ್ಡೇಟ್ಸ್ಗಳು ಅಂತ ಇರ್ಬೋದು. ಸೊ ಪೋಷಕರು ನೋಡ್ತಾ ಇದ್ದಾರೆ ಅಥವಾ ವಿದ್ಯಾರ್ಥಿಗಳು ನೋಡ್ತಾ ಇದ್ದಾರೆ, ದಯವಿಟ್ಟು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ, ಇನ್ಫಾರ್ಮೇಷನನ್ನು ತಿಳ್ಕೊಳ್ಳಿ, ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಮೊದಲ ಅಪ್ಡೇಟ್ ಬರ್ತಿದೆ, ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು, ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲದೂ ಇರಬಹುದು. ಏನು ಈ ಬಾರಿ ಕೆಲವೊಂದು ನ್ಯೂಸ್ ಪೇಪರ್ನಲ್ಲಿ ಬಂತು, ಈ ಬಾರಿ SSLC ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿನ್ಯಾಸದಲ್ಲಿ ಕೆಲವೊಂದು ಬದಲಾವಣೆ ಆಗ್ತದೆ ಅನ್ನುವಂಥ ಒಂದು ನ್ಯೂಸ್ಗಳು ಹರಿದಾಡ್ತಾ ಇತ್ತು. ಸೊ ಇದರಿಂದ ತುಂಬ ವಿದ್ಯಾರ್ಥಿಗಳು ಗೊಂದಲಕ್ಕೀಡಾಗಿದ್ದಾರೆ. ಈಗಾಗಲೇ SSLC ಪರೀಕ್ಷೆಯಲ್ಲಿ ಕೆಲವೊಂದು ಬದಲಾವಣೆ ತಂದಿರೋದು ಕೆಲವೊಂದು ವಿದ್ಯಾರ್ಥಿಗಳಿಗೆ ಇಷ್ಟ ಇಲ್ಲ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಇಷ್ಟ ಇದೆ, ಕೆಲವೊಂದು ಪೋಷಕರಿಗೆ ಇಷ್ಟ ಇದೆ, ಸೊ ಕೆಲವೊಂದು ಪೋಷಕರಿಗೆ ಇಷ್ಟ ಇಲ್ಲ. ಸೊ ಇನ್ನೇನು ಬದಲಾವಣೆ ತರ್ತಾರಪ್ಪ ಈ ಸರ್ಕಾರದವರು ಅಂತ ಗೊಂದಲಕ್ಕೆ ಈಡಾಗಿದ್ರಿ ತುಂಬ ಪೋಷಕರು ಹಾಗೆ ವಿದ್ಯಾರ್ಥಿಗಳು. ಸೊ ಇದನ್ನು ಗಮನಿಸಿದಂತಹ ಶಿಕ್ಷಣ ಇಲಾಖೆ ಮತ್ತೆ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅಂತ ನೋಡಿದ್ರೆ, ಯಾವುದೇ ರೀತಿಯ SSLC ಪ್ರಶ್ನೆ ಪತ್ರಿಕೆ ವಿನ್ಯಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ. 2024-25ನೇ ಸಾಲಿನ SSLC ಪರೀಕ್ಷೆ ಪ್ರಶ್ನೆ ಪತ್ರಿಕೆ ವಿನ್ಯಾಸದಲ್ಲಿ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಏನಿದೆ ಮಹತ್ವದ ಬದಲಾವಣೆ ಮಾಡಿರುವುದಾಗಿ ಕೆಲವೊಂದು ನ್ಯೂಸ್ ಪೇಪರಲ್ಲಿ ಪ್ರಕಟ ಆಗಿತ್ತು. ಇದನ್ನು ಗಮನಿಸಿರುವಂತಹ ನಿರ್ಣಯ ಮಂಡಳಿ ಏನಿದೆ ಅವರು ಮುಂದಿನ ಶೈಕ್ಷಣಿಕ ವರ್ಷದಿಂದ ನಾವು ತಜ್ಞರ ಜೊತೆ ಏನಾದರೂ ಡಿಸ್ಕಸ್ ಮಾಡಿ ಅವ್ರ ಜೊತೆ ಒಂದು ಸಮಿತಿಯನ್ನು ರಚಿಸಿ ಆನಂತರವಾಗಿ ನಾವು ಡಿಸಿಷನ್ ತಗೊಳ್ತೀವಿ. ಈ ವರ್ಷ ಯಾವುದೇ ರೀತಿಯ ಪ್ರಶ್ನೆ ಪತ್ರಿಕೆ ವಿನ್ಯಾಸದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅಂತ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಸೊ ಈ ರೀತಿಯಾಗಿ ಒಂದು ಸ್ಪಷ್ಟೀಕರಣವನ್ನು ಅವರು ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಯೂಸ್ ಆಗಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನಿಮ್ಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ, ಯಾವುದೇ ರೀತಿಯ ವಿನ್ಯಾಸದಲ್ಲಿ ಯಾವುದೇ ರೀತಿಯ ಬದಲಾವಣೆ ಮಾಡೋದಿಲ್ಲ. SSLC ಪರೀಕ್ಷೆ ಹೋದ ಬಾರಿ ಯಾವ ಥರ ನಡೀತದೆ ಅದೇ ರೀತಿಯಾಗಿ ನಡೀತದೆ, ವಿನ್ಯಾಸದಲ್ಲಿ ಯಾವುದೇ ದೊಡ್ಡ ಬದಲಾವಣೆಗಳನ್ನು ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅದು 2024-2025ನೇ SSLC ಪರೀಕ್ಷೆಯ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಏನು ಕರ್ನಾಟಕ ಶಾಲಾ ಪರೀಕ್ಷೆ ನಿರ್ಣಯ ಮಂಡಳಿ ಏನಿದೆ ಅವರು ಬಿಡುಗಡೆ ಮಾಡಿದ್ದಾರೆ. ಜೊತೆಗೆ ಆಕ್ಷೇಪಣೆಗಳನ್ನು ಸಲ್ಲಿಸೋದಕ್ಕೂ ಸಹ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಮಗೆ ಏನು ಪರೀಕ್ಷೆಯ ಡೇಟ್ಗಳಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದರೆ ಅದನ್ನು ನೀವು ಆಕ್ಷೇಪಣೆಗಳ ಮೂಲಕ ಸಲ್ಲಿಸ್ಬೋದು. ಮಾರ್ಚ್ ಹಾಗೂ ಏಪ್ರಿಲ್ನಲ್ಲಿ ನಡೆಯಬೇಕಾದಂಥ ಪರೀಕ್ಷೆಗಳು ಇದೀಗ ಪರೀಕ್ಷೆ 1, 2, 3 ಏನು ಪ್ಯಾಟ್ರನ್ ಮಾಡಿದ್ದಾರೆ. ಪರೀಕ್ಷೆ 1 ತಾತ್ಕಾಲಿಕ ವೇಳಾಪಟ್ಟಿ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ಸಿದ್ಧತೆ ಆಗೋದಕ್ಕೆ ಒಂದು ದಿನಾಂಕವನ್ನು ತಿಳ್ಕೊಳ್ಳೋದಕ್ಕೆ ಇದೊಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಮಾರ್ಚ್ 24ರಿಂದ ಏಪ್ರಿಲ್ 17ವರೆಗೆ ಪರೀಕ್ಷೆ ನಡೀತದೆ ಅಂತ ತಾತ್ಕಾಲಿಕ ವೇಳಾಪಟ್ಟಿಯಲ್ಲಿ ಹೇಳಿದ್ದಾರೆ. ಸೊ ಇದು ಫೈನಲ್ ಆಗುತ್ತೆ, ಬಟ್ ಯಾವ ಥರ ಆಕ್ಷೇಪಣೆಗಳಿದ್ದರೆ ಅದನ್ನೆಲ್ಲ ನೋಡಿಕೊಂಡು ಡಿಸೆಂಬರ್ ತಿಂಗಳಲ್ಲಿ ಫೈನಲ್ ಮಾಡ್ತಾರೆ. ಏನು ಮಂಡಳಿಗಳು ಇದಾವಲ್ವ, ಸೊ ಅವರು ಫೈನಲ್ ಮಾಡ್ತಾರೆ. ಡಿಸೆಂಬರ್ 2ರ ವೇಳೆಗೆ, ಅಂದರೆ ಡಿಸೆಂಬರ್ 2ನೇ ವಾರದ ವೇಳೆಗೆ ನಿಮಗೆ ಅಂತಿಮ ವೇಳಾಪಟ್ಟಿ ವಿಷಯವಾರ ಪ್ರಕಟ ಆಗುವಂಥ ಸಾಧ್ಯತೆ ಇದೆ ಅಂತ ಶಿಕ್ಷಣ ಇಲಾಖೆಯ ಮೂಲಗಳಿಂದ ನಮಗೆ ತಿಳಿದು ಬಂದಿದೆ. ಸೊ ಇದಿಷ್ಟು ವೇಳಾಪಟ್ಟಿಯ ಬಗ್ಗೆ ಏನಾದರೂ ಗೊಂದಲಗಳಿದ್ದರೆ ಸೊ ನಾನು ನಿಮಗೆ ಬ್ರೀಫಾಗಿ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. SSLC ಪರೀಕ್ಷೆಗೆ ತಯಾರಾಗ್ತಿರುವಂಥ ವಿದ್ಯಾರ್ಥಿಗಳಿಗೆ ಶುಭವಾಗಲಿ. ಸೊ ಇನ್ನೇನು ಮಾರ್ಚ್ ತಿಂಗಳಲ್ಲಿ ಪರೀಕ್ಷೆಗಳು ಆರಂಭ ಆಗ್ತವೆ. ಸೊ ಈಗಾಗಲೇ ತಯಾರಿಯನ್ನು ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಸೊ ವಿಡಿಯೋನ ಮುಗಿಸ್ತಾ ಇದ್ದೀನಿ. SSLCಗೆ ಸಂಬಂಧಪಟ್ಟಿರುವಂಥ ಅಥವಾ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಿರುವಂತಹ PUCಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಮಾಹಿತಿಗಳನ್ನು ಫಾಸ್ಟಾಗಿ ತಿಳ್ಕೊಳ್ಬೇಕಂದ್ರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.